ಹಾಸನ ಹಾಲು ಒಕ್ಕೂಟವು ದೇಶದಲ್ಲೇ 2ನೇ ಸ್ಥಾನ ಪಡೆದಿದೆ. ಮುಂದಿನ ದಿನಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 60 ಎಕರೆ ಜಾಗದಲ್ಲಿ 600 ಕೋಟಿ ವೆಚ್ಚದಲ್ಲಿ ಮೆಗಾ ಡೇರಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ಇನ್ನು 3 ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗುವುದು. ಒಕ್ಕೂಟಕ್ಕೆ ಪ್ರತಿ 14 ಲಕ್ಷ ಲೀಟರ್ ಹಾಲು ಬರ್ತಿದ್ದು, ಹಾಲಿನ ಪುಡಿ, ಮೊಸರು, ಬೆಣ್ಣೆ, ತುಪ್ಪ, ಪೇಡ, ಮೈಸೂರು ಪಾಕ್, ಲಸ್ಸಿ, ಐಸ್ ಕ್ರೀಂ ಹೀಗೆ ಹಲವು ಬಗೆಯ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ. ಅಲ್ಲದೆ ಇಲ್ಲಿನ ಉತ್ಪನ್ನಗಳು ಹೊರ ರಾಜ್ಯ ಹಾಗೂ ಮಿಲಿಟರಿ ಯೋಧರನ್ನ ತಲುಪುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಹಾಸನ ಹಾಲು ಒಕ್ಕೂಟವು 2023-24ನೇ ಸಾಲಿನಲ್ಲಿ 2203.53 ಕೋಟಿ ರೂಪಾಯಿಗಳಷ್ಟು ವಹಿವಾಟು ನಡೆಸುವ ಮುಖಾಂತರ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಶೇಕಡಾ 12.32ರಷ್ಟು ವಹಿವಾಟು ಹೆಚ್ಚಳವಾಗಿದೆ. 2023-24ನೇ ಸಾಲಿಗೆ ತೆರಿಗೆ ಪೂರ್ವ ರೂಪಾಯಿ 5.30 ಕೋಟಿಗಳಷ್ಟು ಲಾಭ ಗಳಿಸಿರುತ್ತದೆ. ಅದರಲ್ಲಿ ಆದಾಯ ತೆರಿಗೆ ಬಾಬು ಕಳೆದು ಉಳಿದ ನಿವ್ವಳ ಲಾಭ ರೂಪಾಯಿ 3.61 ಒಕ್ಕೂಟದ ಬೈಲಾ ಪ್ರಕಾರ ಕೋಟಿಗಳನ್ನು ಒಕ್ಕೂಟದ ಬೈಲಾ ನಿಯಮಗಳಂತೆ ಸದಸ್ಯ ಸಂಘಗಳಿಗೆ ಬೋನಸ್ಸು ಮತ್ತು ಡಿವಿಡೆಂಡ್ ಹಾಗೂ ಇತರೆ ರೂಪದಲ್ಲಿ ಹಂಚಿಕೆ ಮಾಡಲಾಗಿದೆ. 2024-25ನೇ ಸಾಲಿಗೆ ರೂಪಾಯಿ 2846.75 ಕೋಟಿ ವಹಿವಾಟು ನಡೆಸುವ ಗುರಿ ಹೊಂದಲಾಗಿದ್ದು, ರೂಪಾಯಿ 4.90 ಕೋಟಿರಷ್ಟು ನಿವ್ವಳ ಆದಾಯ ನಿರೀಕ್ಷಿಸಲಾಗಿದೆ. ಉತ್ಪಾದಕರಿಗೆ ಉತ್ತಮ ಖರೀದಿ ದರ ನೀಡುವ ನಿಟ್ಟಿನಲ್ಲಿ ಒಕ್ಕೂಟವು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿವೆ ಎಂದರು. 2023-24ನೇ ಸಾಲಿನಲ್ಲಿ 1549.39 ಕೋಟಿ ರೂಪಾಯಿಗಳನ್ನು ಉತ್ಪಾದಕರಿಗೆ ಬಟವಾಡೆ ರೂಪದಲ್ಲಿ ಸಂಘಗಳ ಮೂಲಕ ಪಾವತಿಸಲಾಗಿದ್ದು, ಈ ಮೊತ್ತವು ಒಕ್ಕೂಟದ ವಹಿವಾಟಿನ ಮೊತ್ತದ ಶೇಕಡಾ 70.29ರಷ್ಟು ಆಗಿದ್ದು, ಅತಿ ಹೆಚ್ಚು ಖರೀದಿ ದರ ನೀಡುವ ಒಕ್ಕೂಟಗಳಲ್ಲಿ ಹಾಸನ ಒಕ್ಕೂಟವು ಮುಂಚೂಣಿಯಲ್ಲಿರುತ್ತದೆ. ಒಕ್ಕೂಟ ಮತ್ತು ಉತ್ಪಾದಕರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಖರೀದಿ ದರವನ್ನು ಪರಿಷ್ಕರಿಸಲಾಗುತ್ತಿದ್ದು, 2023-24ನೇ ಸಾಲಿನಲ್ಲಿ 3 ಬಾರಿ ಖರೀದಿ ದರ ಪರಿಷ್ಕರಣೆ ಮಾಡಿದ್ದು, ಪ್ರತಿ ಕೆಜಿಗೆ ವಾರ್ಷಿಕ ಸರಾಸರಿ ರೂಪಾಯಿ 35.35ರಂತೆ ಸಂಘಗಳಿಗೆ ಹಾಗೂ ರೂಪಾಯಿ 33.68ರಂತೆ ಉತ್ಪಾದಕರಿಗೆ ಖರೀದಿ ದರ ನೀಡಲಾಗುತ್ತಿರುತ್ತದೆ ಹಾಗೂ ಅತಿ ಹೆಚ್ಚು ಖರೀದಿ ದರ ಉತ್ಪಾದಕರಿಗೆ ರೂಪಾಯಿ 34.20ರಂತೆ ನೀಡಲಾಗಿದೆ. ಒಕ್ಕೂಟದಲ್ಲಿ ಪ್ರಸ್ತುತದಲ್ಲಿ ಪ್ರತಿದಿನ 4.0ರಿಂದ 4.5 ಲಕ್ಷ ಲೀಟರ್ ಹಾಲನ್ನ ಪರಿವರ್ತನೆಗೆ ಕಳುಹಿಸಿಕೊಡುತ್ತಿದ್ದು, ಪರಿವರ್ತಿತ ಉತ್ಪನ್ನಗಳು ಮಾರಾಟವಾಗದೆ ಎಸ್ಎಂಪಿ ದಾಸ್ತಾನು 3800 ಮೆಟನ್ ಹಾಗೂ ಬೆಣ್ಣೆ ದಾಸ್ತಾನು 1246 ಮೆಟನ್. ಇವುಗಳ ಮೌಲ್ಯ ಒಟ್ಟು ರೂಪಾಯಿ 122 ಕೋಟಿ ರೂಪಾಯಿಗಳಾಗಿರುತ್ತದೆ. ಈ ರೀತಿ ದಾಸ್ತಾನು ಮಾರಾಟವಾಗದೆ ಒಕ್ಕೂಟವು ನಷ್ಟ ಅನುಭವಿಸುತ್ತಿದ್ದು, ಉತ್ಪಾದಕರಿಗೆ 3 ವಾರದ ಬಟಾವಡೆ ನೀಡಲು ಬಾಕಿ ಇದ್ದು, ಒಕ್ಕೂಟವು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದೆ. ಆದ ಕಾರಣ ಉತ್ಪನ್ನಗಳ ಮಾರಾಟದ ಮೇಲೆ ಕೆಎಂಎಫ್ ವಿಧಿಸುತ್ತಿರುವ ಶೇಕಡಾ 6ರ ಮಾರಾಟ ಲೇವಿಯನ್ನ ಕೆಲವು ತಿಂಗಳವರೆಗೆ ಕೈಬಿಡಲು ಕೆಎಂಎಫ್ಗೆ ಕೋರಿಕೆ ಸಲ್ಲಿಸಲಾಗುವುದು ಎಂದರು. ಇದನ್ನ ಸರ್ಕಾರ ಕೂಡಲೇ ಈಗ 3 ಯೂನಿಯನ್ಗಳಿಗೆ ಮಾರಾಟ ಮಾಡೋದು ಒಳ್ಳೆಯದು. ಎಲ್ಲರೂ ಯಾರು ಮಾರಿ ಕೇಳಿ ಕಾಂಪಿಟೇಷನ್ ಹೇಳಿ. ಈಗ ಬಂದು ಮಡ್ರಾಸ್ ಬಂದು ಬೆಂಗಳೂರು ಮಾಡ್ತಾ ಇರೋ ಪ್ರೈವೇಟ್ ಹೇಳೋ 8ರಿಂದ 12 ಲಕ್ಷ ಹಾಲು ಮಾಡ್ತಾರೆ. ಯಾಕೆ ಹೇಳೋರು? ಅದು ಕ್ವಾಲಿಟಿ ಇಲ್ಲ. ಬೆಂಗಳೂರು ಮಾರ್ಕೆಟ್ ಅಂತ ನಾವು ಕಳೆದ 10 ವರ್ಷದಿಂದ ಕೇಳ್ತಾ ಇದ್ದೀವಿ.